ಅಮ್ಮ ಅಮ್ಮ ಇಲ್ಲಿ ನೋಡಿಲಿ. ನಾವು ಮಾತ್ರ ಅಮ್ಮ ಯಾವ್ದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಕಣಮ್ಮ. ನಮ್ಮ ಆಸ್ತಿಲಿ ಏನ್ ಪಾಲು ಬರ್ಬೇಕು ಅದನ್ನ ತಗೊಳ್ಳೇಬೇಕು ಕಣಮ್ಮ. ನಮ್ಗೆ ಏನ್ ಅನ್ಕೊಂಡಿದ್ದಾರೆ ಇವರು? ಆ ಅಪ್ಪ ಏನು ಮಾತಾಡಲ್ಲ ಅಂತ ಸದ್ರ ಮಾಡ್ಕೊಂಡಿದಾರ ಕಣಮ್ಮ. ಸದ್ರ ನೀವುನು ಸುಮ್ನೆ ಆಗ್ಬಿಟ್ಟಿದ್ದೀರಾ. ಹಿಂಗೆ ಬಿಡಬಾರ್ದು ಕಣಮ್ಮ. ನಾನು ಹೋಗ್ಲಿ ಅಂತ ಇಷ್ಟು ದಿವಸ ಸುಮ್ಕಿದ್ದೆ ಕಣಮ್ಮ. ಇನ್ನು ಮುಂದೆ ನಾನಂತೂ ಸುಮ್ನೆ ಇರಲ್ಲ ಕಣಮ್ಮ. ನಾನು ಮಾತಾಡ್ತೀನಿ. ಅಪ್ಪಂಗೆ ಅದಕ್ಕೆ ಕಳ್ಸಿರೋದು. ಅಪ್ಪಂಗೆ ಏನಾದ್ರು ಆಸ್ತಿ ಏನಾದ್ರು ಪಾಲ್ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ ಕಣಮ್ಮ. ನನಗೇನು ಭಯ ಏನಿಲ್ಲ ಕಣಮ್ಮ. ಅಲ್ಲ, ನಮ್ಗೆ ಏನ್ ಅನ್ಕೊಂಡಿರ್ಬೋದು ಅಮ್ಮ? ಸದರ ಮಾಡ್ಕೊಂಡಿದಾರೆ ಕಣಮ್ಮ. ಇವರೆಲ್ಲ ಸದರ ಮಾಡ್ಕೊಂಡಿದ್ದಾರೆ. ನೀವು ಏನು ಮಾತಾಡಲ್ಲ ಅನ್ಕೊಂಡಿದ್ದಾರೆ. ಅಪ್ಪನು ತುಂಬಾ ಸೈಲೆಂಟ್ ಅಲ್ವಾ, ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ನಾವ್ ಹೆಂಗಿದ್ರು ಮಾಡ್ಕೋಬಹುದು, ಆಸ್ತಿ ಎಲ್ಲ ನಮ್ಮಿಬ್ರ ಹೆಸರಲ್ಲೇ ಬರ್ಸ್ಕೊಂಡ್ಬಿಡೋಣ ಅಂತ ಇವೆಲ್ಲ ಐಡಿಯಾ ಓಡಿಸಿದಾರೆ ಕಣಮ್ಮ. ಚಿಕ್ಕಪ್ಪನೂ ದೊಡ್ಡಪ್ಪ ಇಬ್ರು ಇದಾರಲ್ಲ, ಅವ್ರೇನ್ ಸಾಮಾನ್ಯದವರಲ್ಲ. ನಾವ್ ಅನ್ಕೊಂಡಿದೀವಿ ಅಷ್ಟೇ. ಎಲ್ಲಾರ ಮುಂದೆನು ಒಳ್ಳೆಯವರು ಅನ್ಸ್ಕೊಂತಿದಾರ ಅವರು. ಆದ್ರೆ ಅವ್ರು ಬಾಳ ಇದಾರ ಕಣಮ್ಮ. ನೀನ್ ಅನ್ಕೊಂಡಿರೋ ಅಷ್ಟು ಒಳ್ಳೆಯವ್ರಲ್ಲ. ನಾವು ಬುದ್ಧಿವಂತರ ಆಗ್ಬೇಕು ಅಲ್ಲ. ನಮ್ಮ ಆಸ್ತಿ ನಮಗ್ ಕೊಡೋದಕ್ಕೆ ಏನ್ ಅವರಿಗೆ ತೊಂದ್ರೆ ಅಂತ. ಏನು ಮಾಡ್ಬೇಡ ಕಣಮ್ಮ. ನೀನ್ ಮಾತ್ರ ಆ 8 ಎಕರೆ ಆಸ್ತಿಲಿ ಮಾತ್ರ ನಮ್ಗೆ ಏನ್ ಪಾಲ್ ಬರ್ಬೇಕು ಅದನ್ನ ಇಸ್ಕೊಳ್ಳೇಬೇಕು ಕಣಮ್ಮ. ಹೇಳು ಅಪ್ಪಂಗೆ ಹಂಗಂತ. ಹ್ಞೂ ಕಣಪ್ಪ, ನಾನು ಇಷ್ಟು ದಿವಸ ಏನು ಸುಮ್ಕಿದ್ದೆ, ಏನು ಮಾತಾಡ್ದಂಗೆ ಸುಮ್ಕಿದ್ದೆ ಕಣಪ್ಪ. ಇವರೆಲ್ಲ ಬಾಳ ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದೆ. ಇವರೆಲ್ಲ ಹಿಂಗ ಆಡ್ತಾರಂತ ನಾನಂತೂ ಊಹಿಸ್ಕೊಂಡಿರಲ್ಲ ಕಣ. ಹೇಳಪ್ಪ, ಬಾಳ ಒಳ್ಳೆಯವ್ರು ಅನ್ಕೊಂಡ್ಬಿಟ್ಟಿದ್ದೆ ನಾನು. ನಮ್ಗಂತೂ ಹಿಂಗೆಲ್ಲ ಮೋಸ ಮಾಡ್ತಾರಂತ ನಾನ್ ಅನ್ಕೊಂಡಿರಲಿಲ್ಲ. ಅಲ್ಲ, ನಮಗ್ ಹೇಳ್ದಂಗೆ ಹೊಲದಲ್ಲಿ ಈಗ ನಿಮ್ ತಾತನ ಹೆಸರು ತಾನೇ ಅದು ಆಸ್ತಿ ಬಂದಿರೋದು. ನಿಮ್ ತಾತನ ಹೆಸರು ಬಂದಿರೋ ಮೇಲೆ ನಮಗೂ ಕೊಡ್ಬೇಕು. ನಮ್ಗೆ ಆಗ್ಲಿ ನಿಮ್ಮ ಅಪ್ಪಂಗಾಗ್ಲಿ ಯಾರಿಗೂ ಹೇಳ್ದಂಗೆ ಆಸ್ತಿಲಿ ಎಲ್ಲಾನು ಹೆಸರು ಕಾಳು ಹಾಕೋದು, ಎಲ್ಲ ತೆಂಗಿನಕಾಯಿ ಆಗ್ಲಿ ಎಳ್ನೀರಾಗ್ಲಿ ಎಲ್ಲ ಕಿತ್ಕೊಂಡು ಎಲ್ಲದನ್ನು ಅವ್ರಿಗೆ ಹೆಂಗ್ ಬೇಕು ಹಂಗೆ ಎಲ್ಲ ಬೆಳೆಗಳೆಲ್ಲ ಬೆಳ್ಕೊಳೋದು, ಕಿತ್ಕೊಂಡು ಅವ್ರವ್ರು ಪಾಲ್ ಮಾಡ್ಕೊಳೋದು. ಏನದು ನಾವು ಏನು ಕೇಳಲ್ಲ ಅನ್ಕೊಂಡಿದಾರ. ನಮ್ಗೆ ಸದಾ ಮಾಡ್ಕೊಂಡಿದ್ದಾರೆ. ನೀನ್ ಅಂದಂಗೆ ಸದಾ ಮಾಡ್ಕೊಂಡೆ ಹಿಂಗೆಲ್ಲ ಮಾಡ್ತಿರೋದು ಇವ್ರು. ಬಿಡಬಾರ್ದು ನಾವು. ನಮ್ದು ಏನಾಯ್ತು ಅದನ್ನ ಇಸ್ಕೊಳ್ಳೇಬೇಕು. ಬಿಡು, ಇಸ್ಕೊಳ್ಳೋಣ, ಅದಕ್ಕೇನಂತೆ. ಬರ್ಲಿ ತಡಿ, ನಿಮ್ಮ ಅಪ್ಪಂಗೆ ಹೇಳ್ ಕಳ್ಸಿದೀನಲ್ಲ, ಇವಾಗ ಬರ್ಲಿ ಅಂತ ಕಾಯ್ತಿದೀನಿ. ಹಂಗು ಹಿಂಗು ಅಂತ ಏನಾರು ಹೇಳಿದ್ರೆ ಮಾತ್ರ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಾವು ಪಂಚಾಯತಿಗೆ ಕೂರಿಸ್ಬಿಡೋಣ. ಆ ಗೌಡ್ರಿಗೂ ಎಲ್ಲಾರ್ಗು ಹೇಳ್ಬಿಟ್ಟು, ಸರಿನಾ? ಅಮ್ಮ, ನಾವು ಮೊದ್ಲೇ ಮಾಡಿದ್ದು ತಪ್ಪೇನ್ ಗೊತ್ತೇನಮ್ಮ. ಇವಾಗ ಈಗೆಲ್ಲ ಮಾಡ್ತಿದಾರಂತ ಗೊತ್ತಾಯ್ತು ತಾನೇ ನಮ್ಗೆ. ನಾವು ಅವ್ರ ತವ ಕಳಿಸ್ಲೇಬಾರ್ದಿತ್ತು ಕಣಮ್ಮ. ಅಪ್ಪಂಗೆ ಏನಾರು ಇಲ್ದವೆಲ್ಲ ತಲೆಯಲ್ಲಿ ತುಂಬಿಟ್ಟು ಸುಮ್ಕಿರು, ನಾವು ಆಸ್ತಿ ನೀನು ಕೊಡ್ತೀವಿ, ಪಂಚಾಯತ್ಗೆ ಎಲ್ಲ ಕೂರಿಸ್ಬೇಡ, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಡ್ತಿದ್ಯಾ ಅಂತ ಅಪ್ಪಂಗೆ ಇಲ್ದವೆಲ್ಲ ತಲೆ ತುಂಬಿಡ್ತಾರೆ. ನಾವು ಕಳಿಸ್ಬಾರ್ದಿತ್ತು ಅಪ್ಪ ಹಿಂಗೆ. ನಾವೇನೆ ಡೈರೆಕ್ಟ್ ಆಗಿನೇ ಹೋಗ್ಬಿಟ್ಟು ಗೌಡ್ರ ಮುಂದೆ ಮಾತಾಡ್ಬೇಕಿತ್ತು. ಹಿಂಗ ಆಗ್ತೈತೆ ಗೌಡ್ರೆ, ನಮ್ಗೆ ಆಸ್ತಿ ಕೊಡ್ತಿಲ್ಲ, ನಮ್ಮ ಪಾಲಿಂದ ಆಸ್ತಿ, ನಮ್ಮ ತಾತನ ಪಾಲಿಂದ ಅಂತ ನಾನೇ ಮಾತಾಡ್ತೀನಿ, ಬಾರಮ್ಮ ಹೋಗೋಣ. ಅದಕ್ಕೇನಂತೆ, ಯಾರಿಗೆ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ಏನು ಭಯನ ನಮ್ಗೆ? ನೋಡು, ಅಲ್ಲ ಕಣಮ್ಮ, ಅವ್ರ ಹತ್ರ ಒಳ್ಳೆಯವರು ಅಂತ ನಾವು ಅಂದ್ಕೊಂಡಿದ್ದು. ನಾನು ಮದ್ಬೇಕಾದ್ರೂ ಬಂದ್ಬಿಟ್ಟು ಮುಂದೆ ನಿನ್ಕೊಂಡ್ಬಿಟ್ಟು ಜಾಸ್ತಿ ಮದುವೆ ಮಾಡಿದ್ರನಮ್ಮ, ಮಾಡ್ಲಿಲ್ಲ. ಎಲ್ಲ ಬರಬೇಕು, ಬೇಜಾರು ಮಾಡ್ಕೊಳ್ತೀವಂತ ಎಲ್ಲ ಒಂದ್ ಸ್ವಲ್ಪ ಹಿಂಸೆಯಿಂದ ಬರೋರು ಬಿಟ್ರೆ ಮಿಕ್ಕಿ ಟೈಮ್ ಏನಾರ ಬರ್ತಿದ್ರೆ ನಮ್ಮ ಬರ್ತಿರಲ್ಲ. ಅವರು ಮದುವೆ ಮುಗ್ದಾದ್ಮೇಲೆ ಏನಾದ್ರು ಬಂದ್ಬಿಟ್ಟು ಚೆನ್ನಾಗಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಒಂದೇ ಒಂದ್ ದಿವಸನಾದ್ರು ಬಂದ್ರ ಅವರು. ಹೇಳಮ್ಮ ನೀನೇನೆ. ಅದೇ ಗಜೇಂದ್ರನ್ನೊಂದು ಮದುವೆ ನೋಡು, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಮುಂದೆ ನಿನ್ಕೊಂಡ್ಬಿಟ್ಟು. ನೋಡು, ಎಲ್ಲದಕ್ಕೂ ಅವರೇ ಮುಂದೆ, ಪ್ರತಿಯೊಂದಕ್ಕೂನು. ಒಂದು ಈಗ ಗಂಡಿನ ಕಡೆಯವರು ಹುಡುಗಿ ಕಡೆಯವರು ಬಂದ್ರೂ ಕೂಡ ಅಷ್ಟೇನೆ, ಮನೆ ನೋಡಕ್ ಬಂದಾಗ್ಲೂ ಅಷ್ಟೇ, ಮನೆ ಶಾಸ್ತ್ರಕ್ಕೂ ಮತ್ತೆ ಎಂಗೇಜ್ಮೆಂಟಿಗೂ ಪ್ರತಿಯೊಂದಕ್ಕೂ ಅವರದೇನೆ ಮುಂದೆ ನಿನ್ಕೊಂಡು ಮಾಡಿಸ್ತಿದ್ದಾರೆ. ನಾವೇನ್ ಮಾಡಿದ್ವಮ್ಮ ಅಂತದ್ದು? ಅಲ್ಲ, ಎಲ್ಲಾರ್ಗು ನಾವು ಭೇದ ಭಾವ ಮಾಡಲ್ಲ ಅಂತ ಹೇಳ್ತಾರೆ. ಸುಮ್ನೆ ಬಾಯಿ ಮಾತಲ್ಲ ಅಷ್ಟೇ ಕಣಮ್ಮ ಇವ್ರು ಹೇಳೋದು. ಇನ್ನೆಲ್ಲ ಮಾಡ್ತಾರ ಅವರು. ಅವ್ರ ಹತ್ರ ಬಾಳ ಕೆಟ್ಟ ಬುದ್ಧಿ ಅನ್ನೋದೈತೆ ಕಣಮ್ಮ, ನೀನ್ ಅನ್ಕೊಂಡಿರಂಗಲ್ಲ. ಹ್ಞೂ ಕಣಪ್ಪ, ನಿಜ. ನೀನು ಹೇಳ್ದಂಗೆ ಇವಾಗ ಒಂದೊಂದೇ ನನಗೆ ನೆನಪಾಗ್ತೈತೆ. ಅವರೆಲ್ಲ ಹಳದೆಲ್ಲ ಮಾಡಿದ್ದು ಒಂದೊಂದೇ ಇವಾಗ ಜ್ಞಾಪನ ಬರ್ತೈತೆ. ಮೊದ್ಲು ನಿಮ್ ಚಿಕ್ಕಪ್ಪ ಅಂತ ನಿಮ್ ದೊಡ್ಡಪ್ಪ ಇದಾರಲ್ಲ, ರಂಗಜ್ಜನ್ಗೆ ಮಾತಾಡ್ಸೋರೆ ಗತಿ ಇರಲ್ಲ. ನಿಮ್ಮ ಅಪ್ಪನಿಗೆ ಗತಿ ಇರ್ಬೇಕಿತ್ತು. ಮಾತೆತ್ತರೆ ಬೋರಣ್ಣ ಬೋರಜ್ಜ ಅನ್ಕೊಂಡ್ ಬರೋದು. ಇವಾಗ ನಿಮ್ಮ ದೊಡ್ಡಪ್ಪ ಸಿಕ್ಕಿ ಬಿಟ್ಟಾರಲ್ಲಪ್ಪ, ಪರಿಚಯ ಆಗ್ಬಿಟ್ಟಿದ್ದಾರೆ. ಮೊದ್ಲು ಜಗಳ ಮಾಡ್ಕೊಂಡಿದ್ರು, ಇವಾಗ ಒಂದಾಗ್ಬಿಟ್ಟಿದಾರಲ್ಲಪ್ಪ, ಸಾವುಕಾರರು ಎಷ್ಟೇ ಆದ್ರು. ನಿಮ್ಮಪ್ಪ ಆದಷ್ಟು ಬಡವಾರವ ಪಾಪ. ಹಂಗಾಗಿ ನಿಮ್ಮ ಅಪ್ಪನ್ ಕಟ್ಕೊಂಡು ಅವ್ರಿಗೆ ಏನಾಗ್ಬೇಕಾಯ್ತೆ? ಅವ್ರಂದ್ರೆ ಸಾವುಕಾರರು ಅಲ್ವಾ, ಅದಕ್ಕೋಸ್ಕರ ಅವ್ರ ಜೊತೆ ಚೆನ್ನಾಗಿದ್ದಾರೆ ನಿಮ್ ದೊಡ್ಡಪ್ಪ. ನಿಮ್ ದೊಡ್ಡಪ್ಪ ನೋಡು ಹೆಂಗೆ ಭೇದ ಭಾವ ಮಾಡ್ತಾರಂತ ನೋಡು, ಲೆಕ್ಕ ಹಾಕು. ಹಂಗೆಲ್ಲ ಗೊತ್ತಾಗೈತ್ ಕಣಮ್ಮ. ನೀವು ಕಲಿಬೇಕು, ನೀವು ಬುದ್ಧಿ ಕಲಿಬೇಕು ಕಣಮ್ಮ, ನೀವು ಬುದ್ಧಿ ಕಲಿಬೇಕು ಒಂದೊಂದಾಗೇನೆ. ಅಮ್ಮ ಅಗಳಮ್ಮ, ನೋಡು ಅಪ್ಪಯ್ಯ ಬಂತು, ಹೇಳಮ್ಮ. ನಾವೇನು ಹಿಂದೆ ಮುಂದೆ ಏನು ಯೋಚನೆ ಮಾಡೋದು ಬೇಡ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳೋದು ಬೇಡ. ಸೀದಾ ಹೋಗ್ಬಿಟ್ಟು ಪಂಚಾಯತ್ಗೆ ಕೂರಿಸ್ಬಿಡೋಣ. ಪಂಚಾಯತ್ಗೆ ಕೂರಿಸ್ಬಿಟ್ಟು ಹಿರಿಯವರಿಗೆಲ್ಲ, ಊರವ್ರಿಗೆ, ಹಿರಿಕರಿಗೆಲ್ಲ ಹೇಳ್ಬಿಟ್ಟು ಅವ್ರ ಕಡೆಯಿಂದಾನೆ ಆಸ್ತಿ ನಾವು ನಮ್ದೇನಾಯ್ತು ಅದನ್ನ ಬಿಡಿಸ್ಕೊಳೋಣ. ಅವ್ರ ಹತ್ರ ಕೇಳದಂತದ್ ಏನೈತೆ ಹೋಗ್ಬಿಟ್ಟು ಸುಮ್ಕಿರು ಅಂತ ಹೇಳಮ್ಮ ನೀನೇನೆ. ಏನಪ್ಪ ಹೋಗಿದ್ದ? ನಿಮ್ಮ ಅಣ್ಣನ ಹತ್ರ ಹೋಗಿದ್ದ? ಆ ರಂಗಜ್ಜನ ಹತ್ರ ಹೋಗಿರಿಲ್ವಾ? ಏನಂದ್ರು?
ಹೇಳ್ ಬಂದ ಹಿಂಗೆ ಆಸ್ತಿಲಿ ಪಾಲ್ ಬೇಕು ಅಂತ ಹೇಳ್ ಬರ್ಲಿಲ್ವಾ ನೀನು? ಯಾಕೆ ನನ್ಗೇನು ಭಯನ ಹೇಳ್ದಂಗೆ? ನಮ್ಮ ಅಪ್ಪನ ಆಸ್ತಿ ಕಣೆ, ನಮ್ಮ ಅಪ್ಪನ ಆಸ್ತಿಲಿ ನನಗೂ ಪಾಲ್ ತಗೋಣ ಎಲ್ಲ ಅಧಿಕಾರ ಐತೆ. ಯಾರಿಂದ ಏನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ಹ್ಞೂ, ಯಾಕೆ ಹೇಳ್ ಬಂದ ಅಂತ ಪದೇ ಪದೇ ಕರಿತಿದ್ಯಲ್ಲ, ಕೇಳ್ತಿದ್ಯಲ್ಲ, ನನಗೇನು ಭಯನ? ಹೇಳ್ ಬಂದೆ, ನನ್ನ ಆಸ್ತಿಲಿ ಏನಾಯ್ತು ಅದನ್ನ ಪಾಲ್ ಕೊಟ್ಬಿಡ್ಬೇಕು ಅಷ್ಟೇ. ನಿಮ್ಗೆ ಇಷ್ಟ ಬಂದಂಗೆಲ್ಲ ನನಗೆ ಮೂಲೆ ಮಾಡಿಬಿಟ್ಟು ನಾನು ಏನು ಕೇಳಲ್ಲ ಅಂದ್ಕೊಂಬಿಟ್ಟು ನೀವು ನಿಮ್ಗೆ ಇಷ್ಟ ಬಂದಂಗೆ ತೆಂಗಿನಕಾಯಿ ಕೀಳೋದೇನೈತೆ, ಎಳ್ನೀರು ಕಿತ್ಕೊಳ್ಳೋದೇನೈತೆ, ತೋಟದಲ್ಲಿ ಬೆಳೆಗಳು, ಹೊಲದಲ್ಲಿ ಬೆಳೆಗಳು ಬೆಳ್ಕೊಳೋದೇನೈತೆ? ನನ್ನ ಆಸ್ತಿ ನನಗೂ, ನಮ್ಮ ಅಪ್ಪನ ಆಸ್ತಿ ನನಗೂ ಪಾಲ್ ಬರಲೇಬೇಕು. ಹ್ಞೂ, ನೀವೆಲ್ಲರೂ ಒಬ್ರಿಗೊಂದು ಮಾಡ್ತಿದ್ದೀರ ನೀವು ಅಂತಾನೆ ಬೈದೆ. ನಾನು ಎದುರಲಿಲ್ಲ ಕಣಮ್ಮ, ನಾನು ಎದುರ್ತೀನಿ ನಿಂಗಮ್ಮ. ನೀನು ಚೆನ್ನಾಗಿ ಹೇಳ್ತೀಯ ಕಣೆ, ನಾನು ಯಾಕೆ ಎದುರಲಿ? ಹ್ಞೂ, ನಾನು ಎದುರಲ್ಲ, ನನಗೆ ಭಯ ಅನ್ನೋದೇ ಇಲ್ಲ. ನನ್ನ ಅಪ್ಪನ ಆಸ್ತಿ ನಾನು ಕೇಳ್ತಿದ್ದೀನಿ ಅಷ್ಟೇ, ಅದರಲ್ಲಿ ಏನೈತೆ ಭಯ ಪಡೋದು? ಹ್ಞೂ ಕಣಪ್ಪ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಬಾಳ ಅಂದ್ರೆ ಬಾಳ ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಯಾರಿಗೂ ಏನು ಭಯ ಪಡೋದೇನಿಲ್ಲ ನಾವು. ಹ್ಞೂ, ಏನೋ ಇಷ್ಟು ದಿವಸ ನನ್ನ ಮಗ ಚಿಕ್ಕವನಿದ್ದ ಅಂತ ನಾನು ಸುಮ್ಕಾಗಿದ್ದೆ. ಅವನು ಮದುವೆ ಆಗಿ ದೊಡ್ಡವನಾಗಿದ್ದಾನೆ ಇವಾಗ. ಯಾರಿಗೂ ಏನು ನಾವೇನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ನನ್ನ ಮಗನು ಬುದ್ಧಿವಂತಾನೆ. ಹ್ಞೂ, ನೀನು ಬುದ್ಧಿವಂತಾನೆ. ನಾವು ಏನು ಇಷ್ಟು ದಿವಸ ಮಾತಾಡ್ಲಿಲ್ವಲ್ಲ, ಅದಕ್ಕೇನೆ ಅವರು ಸದರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾತಾಡಲ್ಲ, ನಾವ್ ಏನು ಮಾಡಿದ್ರು ಏನು ಕೇಳಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಹ್ಞೂ ಕಣಪ್ಪ, ನೀನ್ ಮಾತ್ರ ಮಾತಾಡಿದ್ರೆ ಮಾತ್ರ ಕರೆಕ್ಟ್ ಐತೆ. ಇನ್ನು ಏನೇನಂತ ಹೇಳ್ದಪ್ಪ? ಇನ್ನು ಏನು ಹೇಳಿಲ್ಲ ಕಣಮಗ, ನನಗವೆಲ್ಲ ಗೊತ್ತಿಲ್ಲ. ನನಗೆ ಆಸ್ತಿಲಿ ಪಾಲ್ ಬೇಕು ಅಷ್ಟೇ. ನೀವೇನು ಮಾಡ್ತಿದ್ದೀರೋ ಹೆಂಗೋ ಗೊತ್ತಿಲ್ಲ. ನನ್ನ ಮಗನ ಮದುವೆ ಬಂದ್ಬಿಟ್ಟು ಒಬ್ಬರಾದ್ರೂ ಯಾವಾಗಿ ಮುಂದೆ ನಿಂತ್ಕೊಂಡು ಮಾಡಿರೋ ನೀವೆಲ್ಲರೂ ನಿಮ್ಗೆ ಇಷ್ಟ ಬಂದವ್ರಿಗೆ, ಇಷ್ಟ ಬಂದಿದ್ದ ಮನೆಗೆಲ್ಲ ಹೋಗ್ಬಿಟ್ಟು ನೀವಾಗಿ ಒಂದಾಗ್ಬಿಟ್ರಿ, ನಮಗೆಲ್ಲ ಮೂಲೆ ಗುಂಪು ಮಾಡಿಬಿಟ್ರಿ. ನೀವು ಒಬ್ರು ಒಂದು ಮಾಡ್ತೀರಾ ಅಂತಾನೆ ಹೇಳಿದೆ ನಾನು. ನನಗೇನು ಭಯ? ಹ್ಞೂ ಅಲ್ವಾ? ಕರೆಕ್ಟು ಕಣಪ್ಪ, ಚೆನ್ನಾಗೇ ಹೇಳಿದ್ಯಾ ಮಾತ್ರ. ಹೇಳಿದ್ಯಾ ಮಾತ್ರ ಚೆನ್ನಾಗೇ ಹೇಳಿದ್ಯಾ ಕಣ್ ಬಿಡಪ್ಪ. ಹ್ಞೂ ಹ್ಞೂ ಅಪ್ಪ, ಈಗ ಒಂದು ಕೆಲಸ ಮಾಡೋಣ. ಈಗ ನಮ್ಮ ಆಸ್ತಿ ನಮ್ಮ ಹೆಸ್ರಿಗೆ ಬರ್ಬೇಕಂದ್ರೆ, ನಿನ್ನ ಹೆಸ್ರಿಗೆ ಬರ್ಬೇಕಂದ್ರೆ ನಾವು ಹಿಂಗೆ ಸುಮ್ಮನೆ ಕೂತ್ಕೊಂಡು ಅವ್ರಿಗೆ ಹೋಗಿ ಹೇಳಿದ್ರೆ ಅವರು ಏನು ಬರ್ದು ಕೊಡೋದು ಕಾಣೆ ಕಣಪ್ಪ. ಸುಮ್ಮನೆ ನಮಗೆ ತಲೆನೋವು. ಅವ್ರ ಜೊತೆ ದಿನ ಹೋಗ್ಬಿಟ್ಟು ಜಗಳ ಮಾಡೋದು, ಚರ್ಚೆ ಮಾಡೋದು ಇದೆಲ್ಲ ಬೇಡ ಕಣಪ್ಪ. ಒಂದು ಕೆಲಸ ಮಾಡೋಣಪ್ಪ, ನಾನು ಹೇಳ್ತೀನಿ ಕೇಳಿಲಿ. ಡೈರೆಕ್ಟಾಗಿ ಹೋಗ್ಬಿಟ್ಟು ಅಪ್ಪ, ಏನಿಲ್ಲ ಮಕ ಮುಲಾಜಿಲ್ದಂಗೆ ಸೀದಾ ಹೋಗ್ಬಿಟ್ಟು ನಾವು ಗೌಡ್ರು ತಮ್ಮ ಹೋಗ್ಬಿಟ್ಟು ಇವ್ರ ಬಗ್ಗೆ ಎಲ್ಲ ಹೇಳ್ಬಿಡ ನಡಿಯಪ್ಪ. ನಾನೇ ಮಾತಾಡ್ತೀನಿ ನಡಿಯಪ್ಪ. ನಮ್ಮ ತಾತನ ಹೆಸರಿಗೆ ಬಂದಿರೋದು ಶಂಕರಣ್ಣನ ಹತ್ರ ಬಿಡಿಸ್ಕೊಂಡ್ರಲ್ಲ 8 ಎಕರೆ ಆಸ್ತಿ, ಅದರಲ್ಲಿ ನಮ್ಗೆ ಏನು ಕೊಡ್ತಿಲ್ಲ, ನಮ್ಗೆ ಅಲ್ಲಿ ಕರಿತಾನೂ ಇಲ್ಲ. ನಮ್ಮ ರಂಗ ದೊಡ್ಡಪ್ಪ ಅನ್ನೋನು ಸಾವುಕಾರನು ಇಬ್ರು ದೊಡ್ಡಪ್ಪ ಸೇರ್ಕೊಂಡ್ಬಿಟ್ಟು ಅವರೇ ಬೆಳೆ ಬೆಳ್ಕೊಳೋದು, ಕಾಯಿ ಆಗ್ಲಿ ಎಳ್ನೀರಾಗ್ಲಿ ಅವರೇ ಕಿತ್ಕೊಂಡು ಅವರೇ ಬಳಸ್ಕೊಂತಿದ್ದಾರೆ. ನಮ್ಗಲ್ಲಿ ಕರಿತಾನೆ ಇಲ್ಲ. ನಮ್ಗೇನು ಅಧಿಕಾರ ಇಲ್ವೇನ್ರಿ ಗೌಡ್ರೆ? ನಮ್ಮ ತಾತನ ಹೆಸರಿಂದ ಏನಾಯ್ತೋ ಆಸ್ತಿನ ಬಿಡಿಸ್ಕೊಡ್ರಿ ಬರ್ರಿ ಅಂತ ನಾನು ಕರೆದು ಬರ್ತೀನಿ, ಬರ್ತೀನಿ. ಇನ್ನು ದೊಡ್ಡವರು ಆ ನಿಂಗಣ್ಣ, ಚಂದ್ರಣ್ಣ, ಗಂಗಣ್ಣ ಎಲ್ಲಾರ್ಗು ಬರ್ತೀನಿ ಕಣಪ್ಪ. ಯಾರಿಗೂ ಏನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ಬಾರಪ್ಪ, ನೀನೇ ಯಾಕೆ ಎದ್ರ ಕಾಣ್ತೀಯ, ನಾವಿದೀವಿ. ಹ್ಞೂ ಅಮ್ಮ, ಹೇಳಮ್ಮ ಅಪ್ಪಂಗೆ ನೀನು ಒಂಚೂರು. ಹ್ಞೂ ಕಣಪ್ಪ, ಕರೆಕ್ಟು. ಪಾಪ ಹೇಳ್ತಿರೋದು ಕರೆಕ್ಟ್ ಐತೆ. ನಾವು ಸುಮ್ಕೆ ಇದ್ರೆ ಆಗಲ್ಲ. ರಾಜೇಶ ಹೇಳ್ತಿರೋದು 100ಕ್ಕೆ 100 ಕರೆಕ್ಟ್ ಐತೆ. ಹ್ಞೂ, ಸುಮ್ಕೆ ಕುತ್ಕೊಂಡು ಇಷ್ಟು ದಿವಸ ನಾವು ಏನು ಮಾತಾಡಲ್ಲ ಅನ್ಕಂಡೆ. ನಿನ್ಗೆ ಮೂಲೆ ಗುಂಪು ಮಾಡಿರೋದವ್ರು. ನೀನು ಕರೆಕ್ಟ್ ಆಗಿ ಇವತ್ತು ಹೆಂಗ್ ಮಾತಾಡೋದು ಹಂಗ್ ಮಾತಾಡಿದ್ರೆ ಇನ್ನು ಭಯ ಬಿದ್ಬಿಟ್ಟು ಅವರು ನಿನ್ ತಂಟೆಗೆ ಬರ್ತಿರಲ್ಲ. ನಿನ್ಗೆ ಹೇಳ್ದಂಗೆಲ್ಲ ಮಾತು ಕೇಳೋರು. ಇವಾಗ ಅವರಿಗೆ ಭಯ ಶುರು ಆಗ್ಬಿಟ್ಟೈತೆ ನಿನ್ನ ನೋಡಿದೆ. ಗೊತ್ತಾ, ಹಿಂಗೆ ಮಾತಾಡಿದ್ ಮಾತ್ರ ಕರೆಕ್ಟ್ ಆಗಿ ಮಾತಾಡಿದ್ಯಾ ನೀನ್ ಇವತ್ತು. ನನಗಂತೂ ಬರೋ ಖುಷಿ ಆಗೋಯ್ತು. ಕರೆಕ್ಟ್ ಆಗಂದ್ರೆ ಕರೆಕ್ಟ್ ಆಗಿ ಮಾತಾಡಿದ್ಯಾ ಬಿಡು. ನೀನು ಎದರ್ಕಬೇಡ, ನಾವಿದೀವಿ ನಿನ್ ಹಿಂದೆ. ಮತ್ತೆ ನಾನು ಎಷ್ಟು ದಿವಸ ಅಂತ ತಡ್ಕೊಳೋದು? ನನ್ನ ಆಸ್ತಿ ಏನಾಯ್ತು ಅದನ್ನ ಕೊಟ್ಬಿಡ್ಬೇಕು ತಾನೇ ಅವರು. ಬಿಡು, ಆಯ್ತು. ಇನ್ಯಾವತ್ತೂ ನನ್ನ ಸವಾಸಕ್ಕೇನು ಬರಲ್ಲ. ಸಾಮಾನ್ಯಕ್ಕೆ ಇನ್ನೇನು ಪಂಚಾಯತ್ಗೆ ಕೂರಿಸೋದು, ಇನ್ನೇನು ಅವರೇನೇನೆ ಇನ್ನೇನು ಭಾಗ ಮಾಡಿ ಕೊಡ್ತಾರ ಅನ್ಸುತ್ತೆ. ನಮ್ದು ಏನಾಯ್ತು ಅದನ್ನು ಇಸ್ಕೊಂಡ್ರೆ ಆಗುತ್ತೆ ಕಣ್ ಬಿಡು. ಅವು ತಿರ್ಗಾ ಅಲ್ಲಿ ಗೌಡ್ರು ತಾವಲ್ಲ ಏನಕ್ಕೆ ಹೋಗೋದು, ಇನ್ನೇನು ಅಲ್ಲಿ ಪದೇ ಹೋಗೋದು ಪಂಚಾಯತ್ಗೆಲ್ಲ ಬೇಡ ಬಿಡ್ರಿ, ಸುಮ್ಕಿರಿ. ಅವರೇ ಕೊಡ್ತಾರ ಅನ್ಬೋದು. ಅಲ್ಲ ಕಣಪ್ಪ, ಅವ್ರು ಕೊಡ್ತಾರಂತ ಅದು ಏನು ಗ್ಯಾರಂಟಿ ಮೇಲೆ ಸುಮ್ಮನೆ ಇರ್ತೀಯಪ್ಪ? ಕೊಡ್ಲಿಲ್ಲ ಅಂದ್ರೆ ಏನಪ್ಪ ಮಾಡೋದು? ನೀನು ಮುಂದೆ ಬಂದ್ಬಿಟ್ಟು ಈಗ ಬೇಡ ಕಣ ಬೋರಣ ನಾಡ್ಕೊಳ್ತಾರೆ ಕಣ, ಇವೆಲ್ಲ ಬೇಡ ಕಣ ಬೋರಣ, ಹಿಂಗೆ ನೀನು ಮುಂದೆ ಬರೀ ಸುಳ್ಳೆ ನಾಟಕಗಳೇ ಮಾಡ್ತಾರೆ. ಬೇಡ ಕಣ ಪಾಪ, ನನ್ನ ಮಾತು ಕೇಳು. ಬೇಡ, ಆಸ್ತಿ ಪಾಲು ಮಾಡೋದು ಬೇಡ ಅಂತ ನಿಂಗೆ ಇಲ್ದವೆಲ್ಲ ತಲೆಯಲ್ಲಿ ತುಂಬಿಟ್ಟು ಈಗ ಮೊದಲು ಹೆಂಗಿದ್ದು ಹಂಗೆ ಸುಮ್ಮನೆ ಹಾಕಿಸ್ಬಿಡ್ತಾರೆ. ಅವಾಗೇನು ಮಾಡೋದು? ಮುಂದೆ ಹೋಗ್ತಾ ಅವ್ರ ಹೆಸ್ರಿಗೆ ಮಾಡ್ಕೊಂಡ್ಬಿಡ್ತಾರೆ. ನಿನ್ಗೆ ಗೊತ್ತಿಲ್ದಂಗೆ ಏನು ಮಾಡ್ತೀಯ ನೀನು? ನಾನು ಹೇಳೋದು ಮಾತು ಕೇಳಪ್ಪ. ಅವ್ರು ಏನು ಬಂದು ಏನು ಹೇಳಿದ್ರು ನೀನು ಅವ್ರದ್ದು ಮಾತು ಕೇಳಬೇಡ. ನಡಿ, ನಾನು ಹೇಳ್ತೀನಿ, ನಾನು ಹೇಳ್ದಂಗೆ ಮಾತು ಕೇಳು. ಹೋಗ್ಬಿಟ್ಟು ಗೌಡ್ರ ಮಂತ ಹೋಗೋಣ, ಗೌಡ್ರಿಗೆ ಹೇಳ್ಬಿಟ್ಟು ಪಂಚಾಯತ್ಗೆ ಕೂರಿಸ್ಬಿಟ್ಟು, ಇಲ್ಲ ಅಂದರೆ ಗೌಡ್ರ ಮನೆಯಲ್ಲ ಕೂತ್ಕೊಂಡ್ಬಿಟ್ಟು ನಮ್ಗೇನು ಪಾಲು ಮಾಡಿಕೊಟ್ರೆ ಕೊಡಲಿ, ನಮ್ಗೇನಪ್ಪ ಪಂಚಾಯತ್ಗೆ ಕೂರಿಸ್ಲೇಬೇಕಂತ ನೀನಿಲ್ಲ. ಎಲ್ಲಾದ್ರೂ ಆಯಿತು, ಒಟ್ಟಿನಲ್ಲಿ ನಮ್ಮ ಆಸ್ತಿ ಏನಾಯಿತು ಅದನ್ನು ಪಾಲು ಕೊಟ್ಟು ಬಿಡ್ಲಿ. ಏನಮ್ಮ? ಹ್ಞೂ ಕಣ ಪಾಪ, ಹ್ಞೂ ಕಣ, ನಿಜ. ನೀನು ಹೇಳ್ತಿರೋದು ಮಾತ್ರ ಕರೆಕ್ಟ್ ಐತೆ.
ಆಯ್ತು ಕಣ್ಬಿಡು ಹಂಗೆ ಮಾಡೋಣಂತೆ. ಹ್ಞೂ ಬಾರಪ್ಪ, ಹೋಗಣ ಬಾರಪ್ಪ, ಗೌಡ್ರ ತಾವ್ ಹೋಗೋಣ ಬಾ, ಗೌಡ್ರ ಮತ್ತ ಹೋಗ್ಬಿಟ್ಟು ಕೇಳೋಣ ಬಾರಪ್ಪ, ಎಲ್ಲ ವಿಚಾರನ ಹೇಳೋಣ, ನಮ್ಮ ಆಸ್ತಿನ ನಮಗೆ ಬಿಡಿಸ್ಕೊಡ್ರಿ ಗೌಡ್ರಿ ಅಂತ ಹೇಳೋಣ ಬಾರಪ್ಪ.